ನಿಮ್ಮಿಬ್ರದೇ ಫಸ್ಟ್ ಒನ್ ಡೇಟಿಂಗ್ ಅಂತ ಇರುತ್ತೆ ಅದಿದ್ದ ಇಲ್ವಾ? ಅಲ್ಲ ನೀವ್ ಇನ್ನ ಈ ಲವ್ ಸ್ಟೋರಿಗೆ ಹೋಗ್ತಾ ಇದೀರಾ? ಹೌದು, ಮತ್ತೆ ಇದೇ ಆಗಿರೋದು ನಮ್ಗೆ. ಸರ್ಪ್ರೈಸ್ಡ್. ಇಷ್ಟ ಹೇಳಿದ್ಮೇಲೆ ಲವ್ ಸ್ಟೋರಿ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ರೆ ನನ್ ಕೆಲ್ಸ ಕೇಳಿ ಇಲ್ಲಿ, ಇದು ಇವಾಗಿನ ಲವ್ ಸ್ಟೋರಿ. ಯಾಕಂದ್ರೆ ಅವಾಗ ಏನ್ ಇದಿರ್ಲಿಲ್ವಲ್ಲ, ಈ ವರ್ಷನಿಗೆ ನೀವಿನ್ನು ಅವಾಗ ಕಾಲಿ ಆಯ್ತಪ್ಪ ಕೇಳ್ಕೊಳ್ಳಿ. ಅದಕ್ಕೆ ಮತ್ತೆ ಹೆಣ್ಮಕ್ಳು ಆ ವರ್ಷ ತುಂಬಾ ಫಾಸ್ಟ್ ಆಗಿ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಎಂಗೇಜ್ಮೆಂಟ್ ಡೇಟ್ ನಾವು ಮದುವೆ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ವಿ. ಹಂಗಾಗಿ ಮಾರ್ಚ್ 18 ಅನ್ನೋದು ನಮ್ಮ ಮದುವೆ ಎಂಗೇಜ್ಮೆಂಟ್ ಡೇಟ್. ಅದು ತಕ್ಕಂತ ಮದುವೆಗೆ ಶಿಫ್ಟ್ ಆಗೋಯ್ತು. ನಾನು ನಂಜನಗೂಡಲ್ಲಿ ಮದುವೆ ಆಗಬೇಕು ಅಂತ ನನಗೊಂದು ಆಸೆ ಇತ್ತು. ಅಲ್ಲಿ ಒಂದೇ ಚೌಟ್ರಿ ಇತ್ತು, ಅದ್ರದ್ದು ಇದೇ ಡೇಟ್ ಇತ್ತು. ನನ್ನ ಎಂಗೇಜ್ಮೆಂಟ್ ಡೇಟ್ ಅಲ್ಲಿ ಇತ್ತು ಆಕ್ಚುಲಿ. ಸೊ ನಾನು ಎಂಗೇಜ್ಮೆಂಟ್ ಒಂದು ಮದುವೆ ಆಗ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಮುಹೂರ್ತ ಓಕೆನಾ ಅಂತೆಲ್ಲ ನೋಡಿ ಟಕ್ಕಂತ ಆಗಿದ್ದು. ಸೊ ಹಂಗಾಗಿ ನಮ್ಗೆ ಹುಡುಗಿನ ನೋಡಿದ್ದು ಫೆಬ್ರವರಿ 4th 25th ಎಂಗೇಜ್ಮೆಂಟ್, ಫೆಬ್ರವರಿ 25th ಎಂಗೇಜ್ಮೆಂಟ್, ಮಾರ್ಚ್ 18 ಮದುವೆ. ಫುಲ್ ಮಾರ್ಕ್ಸ್ ಕೊಡ್ಬೇಕು. ಏನ್ ಕ್ಲೀನ್ ಆಗಿ ಹೇಳ್ತಾ ಇದಾರೆ, ಎಲ್ಲ ನೆನ್ಪು. ಅದು ಹೇಳಿ ನೆನಪಿದೆ. ಏನಿಲ್ಲ ನೆನಪಿರುತ್ತೆ. ಯಾಕೆ ಒಂದೇ ತಿಂಗಳ ಗ್ಯಾಪ್ ಅಮ್ಮ, ಏನ್ ಅದ್ಭುತ ಇಲ್ಲ. ಸೊ 2010 ಟ್ರಿಕ್ಕಲ್ ನೆನ್ಪಿಟ್ಕೊಂಡು 2010 ಫೆಬ್ರವರಿ 4th ಮಾರ್ಚ್ 18 ಒಳಗೆ ನಮ್ಮ ಹಣೆ ಬರವೇ ಡಿಸೈಡ್ ಆಗೋಯ್ತು. ಆಯ್ತಾ? ಸೊ ಅವಾಗ ಹಂಗಾಗಿ ಏನಾಯ್ತು, ನಮ್ಗೆ ಓಡಾಡು ಸುತ್ತಾಡು ಲವ್. ಹೌದು, ನೀವು ಇವಾಗ ಒಂದು ಕ್ವೆಶ್ಚನ್ ಕೇಳಿದ್ರಿಲ್ಲ, ಯಾವಾಗ ಮೀಟ್ ಆದ್ರಿ ಅಂತ. 4th ನೋಡ್ಕೊಂಡೋದ್ರು, ಇಮಿಡಿಯೇಟ್ 6th ಸಿಕ್ಕಿದ್ವಿ. ಮತ್ತೆ ಕಸಿನ್ ಮನೆ ಹತ್ರ ಸಿಕ್ಕಿದ್ವಿ. 7th ಸಿಕ್ಕಿದ್ವಿ. ನನ್ನ ಮಗಳ ಬರ್ಡೇ ದಿನ ಮತ್ತೆ ಸಿಕ್ಕಿದ್ವಿ ನಾವು. ಅದೇ ಮಗಳಾಗಿರ್ಲಿಲ್ಲ, ಮಗಳಾಗಿ ಅಂದ್ರೆ ಅದೇ ನೆನ್ಪಿಟ್ಕೊಂಡಿರೋ ಡೇಟ್ ಅದು. ಓಕೆ. ಸೊ ಅಂದ್ರೆ ನಾವು ನೋಡಿದ್ದು ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ಮತ್ತೆ ನನ್ನ ಮಕ್ಳಿಬ್ರು ಹುಟ್ಟಿದ್ರು. ಅದು ನನ್ಗೆ ಆಶ್ಚರ್ಯ. ನಿನ್ನೆ ಮೊನ್ನೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಏನಿದು ಫೆಬ್ರವರಿ ಒಂದು ಚೂರು ಹೆಚ್ಚು ಕಮ್ಮಿ ಆಗಿಲ್ಲ, ಅದು ಒಂದೇ ದಿನನೇ ಆಗ್ಬಿಟ್ಟಿತ್ತು. ಎಲ್ಲ ನಿಮಗೆ ಎಲ್ಲ ಏನೋ ಖರ್ಚು ಮಾಡಬಾರ್ದು ಅಂತ ದೇವ್ರು ಎಲ್ಲ ಒಂದ್ರಲ್ಲ ಬಂದಿದ್ದೀನಿ. ನೀವ್ ಹಂಗಂತೀರಾ, ನನಗೆ ಹೆಂಗಿದೆ ಗೊತ್ತಾ ಖರ್ಚು? ಜನವರಿ ನನ್ನ ಹುಡ್ದಬ್ಬ, ಫೆಬ್ರವರಿ ನನ್ನ ಮಕ್ಳು ಹುಡ್ದಬ್ಬ, ಮಾರ್ಚ್ ಮ್ಯಾರೇಜ್ ಆನಿವರ್ಸರಿ, ಮ್ಯಾರೇಜ್ ಆನಿವರ್ಸರಿ. ಹೇಳ್ತೀನಿ ಕೇಳಿ, ಉಸ್ಸಪ್ಪ ಅಂತ ನಾನು ಹಿಂಗ್ ಕೂತ್ಕೊಳಕ್ಕಿಲ್ಲ. ಏಪ್ರಿಲ್ ಫೂಲ್ ಅಂತಾರೆ ಇವರು. ಯಾಕೆಂದ್ರೆ ಮೇಲ್ ಇವಳು ಬರ್ಡೇ. ಆಯ್ತಾ? ಜೂನ್ ಜುಲೈ 2 ತಿಂಗಳು ಸ್ವಲ್ಪ ಮಳೆ ಇದರಿಂದ ಏನು ಇರಲ್ಲ. ಆಗಸ್ಟ್ ಆಷಾಢ ಮುಗೀತ, ಶ್ರಾವಣ ಬಂತ, ನನಗೆ ಹೆಂಗೆ ಅಂದ್ರೆ ವರ್ಷದಲ್ಲಿ 1-2 ತಿಂಗಳು ಅಷ್ಟೇ. ವರಮಹಾಲಕ್ಷ್ಮಿ, ಗೌರಿ ಗಣೇಶ ಎಲ್ಲ ಕಂಟಿನ್ಯೂ. ಆಕ್ಚುಲಿ ಸೆಕೆಂಡ್ ಹಾಫ್ ಅಲ್ಲಿ ಹುಟ್ಟಿದ್ರೆ ಎಲ್ಲವೂ ಸೆಕೆಂಡ್ ಹಾಫ್ ಅಲ್ಲಿ ಇದ್ರೆ ವರ್ಕೌಟ್ ಆಗಿರೋದು. ಈಗ ವರಮಹಾಲಕ್ಷ್ಮಿ ದಿನನೇ ನನ್ ಮಗಳು ಹುಟ್ಟದಬ್ಬ, ಗಣೇಶ ಹಬ್ಬದ ದಿನನೇ ನನ್ ಮಗನ ಹುಟ್ಟದಬ್ಬ. ಹಂಗಾಗಿದ್ರೆ ಆಮೇಲೆ ಯಾವ್ದು ನವರಾತ್ರಿ ಟೈಮ್ ಅಲ್ಲಿ ಮದುವೆ. ಈ ವರ್ಷ ಗಣೇಶ ಹಬ್ಬ ಈ ಡೇಟ್ ಅಲ್ಲಿ ಬಂದ್ರೆ ಮುಂದಿನ ವರ್ಷ ಗಣೇಶ ಹಬ್ಬ ಬೇರೆ ಡೇಟ್ ಅಲ್ಲ, ಹೆಚ್ಚು ಕಮ್ಮಿ ನಾನು ಹೇಳ್ತಾ ಇರೋದು. ಗಣೇಶ ಕೂರ್ಸೋವಾಗ್ಲೂ ಇವಾಗ ಬರ್ಡೇ ಅವತ್ ಮಾಡ್ತೀವಪ್ಪ ಅಂತ. ಈಗ ನಮ್ದು ಫಸ್ಟ್ 6 months ಇಸ್ ಫ್ಯಾಮಿಲಿ ಎಕ್ಸ್ಪೆನ್ಸಸ್, ಸೆಕೆಂಡ್ 6 months ಇಸ್ ಓವರ್ ಆಲ್ ಹಬ್ಬ ಎಕ್ಸ್ಪೆನ್ಸಸ್. ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.